Be Grand Family Restaurant present Chicken Shahi Dawat 6 feet long thali 11 food items, 6 to 8 persons can eat. Hurry up. ಬಿಜಾಪುರದಲ್ಲಿ ಈತ ಆಯ್ಕೆ ಆಗ್ತಿರೋದು ಈತನ ಮುಖ ನೋಡಿ ಜನ ಗೆಲ್ಲಿಸ್ತಾ ಇಲ್ಲ. ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಬಂದಾಗ ಅನಿವಾರ್ಯವಾಗಿ ಜನ ಇವ್ರಿಗೆ ಮತ ಕೊಡ್ತಾರೆ. ದೇವರು ಇಬ್ಬರಿಗೆಲ್ಲಿ ಯಾಕೆ ಸೋತರು? ಇದೇ AS ಪಾಟೀಲ್ ನಡೆಯಲಿ ವಿರುದ್ಧ ಸೋತರು. ಸೋತ ಮೇಲೆ ಸೋತು ಸುಣ್ಣಾಗಿ ಮನೇಲಿದ್ದರು. ಸನ್ಮಾನ್ಯ ಯಡಿಯೂರಪ್ಪನವರು ಇವ್ರನ್ನ ಕರೆತಂದು ಬಿಜಾಪುರದಲ್ಲಿ ಸೀಟ್ ಕೊಡೋದಕ್ಕೆ ಇವರು ಆಯ್ಕೆ ಆದರು. ಇಲ್ಲದ್ರೆ ಎಲ್ಲ ಆಯ್ಕೆ ಆಗ್ತೀರಿ? ಯಡಿಯೂರಪ್ಪಗೂ ಬಿಟ್ಟಿಲ್ಲ. ನಾನು ಹೇಳ್ತೀನಿ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರೆ ಬಾಯಲ್ಲಿ ಹುಳ ಬೀಳ್ತಾ ನಿಮಗೆ. ಜನ ಕ್ಷಮಿಸಲ್ಲ. ರಾಜ್ಯದ ಜನ ಇವತ್ತು ಯಡಿಯೂರಪ್ಪನವ್ರ ಪರವಾಗಿದ್ದಾರೆ. ಅವರು ಕೊಟ್ಟಂಥ ಉತ್ತಮವಾದ ಆಡಳಿತ ನೋಡಿ. ತಮಿಳುನಾಡಲ್ಲಿ ಯಾಕೆ BJP ಅಧಿಕಾರಕ್ಕೆ ಬರಲಿಲ್ಲ? ಆಂಧ್ರದಲ್ಲಿ ಯಾಕೆ ಬರಲಿಲ್ಲ? ತೆಲಂಗಾಣದಲ್ಲಿ ಯಾಕೆ ಬರಲಿಲ್ಲ? ಕರ್ನಾಟಕದಲ್ಲಿ ಯಾಕೆ ಬಂತಂದರೆ ಒಬ್ಬ ದೈತ್ಯ ಶಕ್ತಿ ಯಡಿಯೂರಪ್ಪನಂಥ ಮಾಸ್ ಲೀಡ್ರು, ಪ್ರಶ್ನಾತೀತ ನಾಯಕ. ಹಗಲು ರಾತ್ರಿ ಸ್ಕೂಟ್ರ್ನಲ್ಲಿ ಸುತ್ತಾಡಿ ಪಾದಯಾತ್ರೆ ಮುಖಾಂತರ ಸಾವಿರಾರು ಕೇಸುಗಳು ಹಾಕ್ಸಂದು ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕಂತ ಒಬ್ಬ ಮಹಾನಾಯಕನ ಬಗ್ಗೆ ಮಾತಾಡ್ತೀಯ ಅಂದರೆ ಯಾರಿಗೆ ಬಿಟ್ಟಿದ್ದಿ? ಅಧಿವೇಶನದಲ್ಲಿ ಶೆಟ್ರು ಭಟ್ರು ಅಂದೀಯ, ಪ್ರಧಾನಮಂತ್ರಿಗಳನ್ನೂ ಟೀಕೆ ಮಾಡ್ತೀಯ, ಒಂದು ಸರಿ ಹಿಂದೂ ಅಂತ ಹೇಳ್ತೀಯ, ಒಂದು ಸರಿ ವೀರಶೈವ ಲಿಂಗಾಯತ ಅಂತ ಹೇಳ್ತೀಯ. ನಾನು ಕೇಳಕ್ತೀನಿ, ದಾವಣಗೆರೆಯಲ್ಲಿ 10 ಲಕ್ಷ ಜನ ಸೇರಿಸಿ ಮಹಾಸಂಖ್ಯೆ ಸಂಗಮ ಅಂತ ಹೇಳ್ತೀಯಲ್ಲಪ್ಪ. ದಾವಣಗೆರೆ ಬೆಂಗಳೂರಲ್ಲಿ 3 ಮತ್ತೊಂದು ನಿಮ್ಮ ಜೊತೆಗೆ ವೀರಶೈವ ಲಿಂಗಾಯತರಿಲ್ಲ, ಯಾವ ಸಮಾಜದವರು ಇಲ್ಲ. ಅವರು ಕಟ್ಕೊಂಡು ಸಮಾವೇಶ ಮಾಡ್ತೀವಿ ಅಂತ ಹೇಳ್ದಲ್ಪ. ನಾವು ಮಾಡೋ ದಿವಸಕ್ಕೆ ಮುಂಚೆನೇ ಮಾಡು, ತಾಕತ್ತಿದ್ರು ನಿನ್ಗೆ ಯಾರು ಬೇಡ ಅಂತಾರೆ? ಈ ರೀತಿ ಬುಕ್ಕಾಳೆ ಬಿಡ್ತಕ್ಕಂಥ ಒಬ್ಬ ಮನುಷ್ಯ ಬಬಲೇಶ್ವರದಲ್ಲಿ ಯಾಕೆ ಸ್ಪರ್ಧೆ ಮಾಡಲ್ಲ? 16 ಬಾರಿ ಈಗಲೂ ಕೇಳ್ತೀನಿ. ಬಿಜಾಪುರದಲ್ಲಿ ಪ್ರತಿಷ್ಠಿತ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ನೀವು ಮಾಡ್ಕೊಂಡಿಲ್ಲ. ಮೊನ್ನೆ ಲೋಕಸಭೆಗೆ 12 ವರ್ಷ ಕಾಂಗ್ರೆಸ್ಸಿಗೆ ಹೆಚ್ಚುವರಿಯಾಗಿ ಮತ ಬಂದು ಬಿಜಾಪುರದಲ್ಲಿ ಭಾರಿ ದೊಡ್ಡ ನಾಯಕ ಸೂರ ಅಂತ ಹೇಳ್ತೀರಪ್ಪ. ಹೇಳ್ತಾರೆ ಕಾಲಿಟ್ಟಲ್ಲಿ ಹೆಜ್ಜೆ ಇಟ್ಟಲ್ಲಿ ಹುಲ್ಲು ಹುಟ್ಟಲ್ಲ ಅಂತೇಳಿ. ಈ ಮನುಷ್ಯ ಎಲ್ಲಿ ಕಾಲಿಡ್ತಾರೆ ಅಲ್ಲಿ ಸೋಲ್ತಾರೆ. ಯಾವುದೂ ವಿನ್ನಾಗಿಲ್ಲ. ಏನಾಯ್ತು ಸಿಗ್ಗಾವಲ್ಲಿ? ನಿನ್ನ ಕ್ಷೇತ್ರದಲ್ಲೇ ನಿನಗೆ ಲೀಡ್ ಕೊಡೋಕ್ಕಾಗಲಿ ಲೋಕಸಭೆಗೆ. ನಿಂದೆ ತಾನೇ ಮ್ಯಾಚ್ ಫಿಕ್ಸಿಂಗ್ ಹಂಗಾರೆ ಹೊಂದಾಣಿಕೆ. ಯಾಕೆ ಲೀಡ್ ಕೊಡೋಕ್ಕಾಗಲಿಲ್ಲ? NRI, ನಾನು ಮಾಧ್ಯಮ ಸ್ನೇಹಿತರಿಗೆ NRI ಗೆಸ್ಟ್ ಹೌಸ್ ಅಲ್ಲಿ ಹೋಗಿ ಯಾರಿಗೆ ಖಾಲಿ ಬೀಳ್ತಿದೆಯಾ ಎಲ್ಲವೂ ಮಾಹಿತಿ ಇದ್ದಾವೆ. NRI ಗೆಸ್ಟ್ ಹೌಸಲ್ಲಿ ಯಾರಿಗೆ ಖಾಲಿ ಬೀಳ್ತಿ? ನಿನ್ನ ಹಣೆ ಬರೋ ಗೊತ್ತಿಲ್ಲ. ನೀನು ನಿನ್ನ ಅವಕಾಶವಾದಿ ರಾಜಕಾರಣಿ ನೀನು. ನೋಡಿ, ಬಿಜಾಪುರ ನನಗೆಲ್ಲ ಕಳಿಸ್ತಾರೆ. ಸಂಘ ಪರಿವಾರದಲ್ಲಿ ಸಹಕಾರ ಭಾರತಿ ವಿಂಗ್ನಿಂದ ಕರ್ನಾಟಕ ಸೌಹಾರ್ದ ಸಂಘದ ಚುನಾವಣೆಯಲ್ಲಿ ಸಂಜಯ್ ಪಾಟೀಲ್ ಕಣಮುಡಿಯವರಿಗೆ ಸಂಘ ಪರಿವಾರದ ಸಹಕಾರ ಭಾರತಿಯಿಂದ BJP ಅಧಿಕೃತ ಅಭ್ಯರ್ಥಿಯ ಘೋಷಣೆ ಮಾಡಿತ್ತು. ಪಾಪ ಸಂಜುಗೌಡ ಪಾಟೀಲ್ ಕಣಮುಡಿ ಇವರು ಪಂಚಮಶಾಲಿ ಸಮಾಜ ಹಿರಿಯ ನಾಯಕರು. ಇವರು ವಿರುದ್ಧ ನಿಮ್ಮ ಸುಪುತ್ರನ ಪಕ್ಷೇತರ ಕಣಕ್ಕಿಳಿಸಿ ಅವತ್ತೆಲ್ಲೋಗಿತ್ತು ಪಕ್ಷನಿಷ್ಠೆ, ಹಿಂದುತ್ವ ಎಲ್ಲೋಗಿತ್ತು? JDS ಸೇರಿದಾಗ ಕಬಾಬು ಚಿಕನ್ ಬಿರಿಯಾನಿ ತಿನ್ನಿಸಿದಲ್ಲ, ಇಫ್ತಿಯಾರ್ ಕೂಟ ಮಾಡಿಸಿದಿಲ್ಲ, ಅವತ್ತೆಲ್ಲೋಗಿತ್ತು ಹಿಂದುತ್ವ? ಭಾರಿ ಹಿಂದುತ್ವ ಮುಖವಾಡ ನಿಂದು. ಪಂಚಮಶಾಲಿ ಸಮುದಾಯ ಮುಖಂಡರನ್ನ ಕೌಂಟ್ರ್ ಮಾಡಿ ಸೋಲಿಸಿದೆಯಲ್ಲಪ್ಪ. ಅಷ್ಟೇ ಅಲ್ಲ, ಇನ್ನೂ ಪಟ್ಟಿನೇನಂತಾಗಿದೆ ನೋಡಿ. ಎಷ್ಟು ಜನ ಪಟ್ಟಿ ಬೇಕು ಮಾಧ್ಯಮ ಸ್ನೇಹಿತರು? ಪಟ್ಟಿ ಎಷ್ಟು ಜನ ಪಂಚಮಶಾಲಿ ಸಮಾಜದ ಬಿಜಾಪುರ ಸಿಟಿಯಲ್ಲಿ ಎಷ್ಟು ಜನ ಪಟ್ಟಿ ಇದೇನಂತಾಗೆ ಅಲ್ಲಿ ಲೋಕಲ್ ಲೀಡರ್ಗಳು ಕಳಿಸಿದ್ದು ನಂದಲ್ಲ. ಹಿಂದುತ್ವ ಅಂತ ಹೇಳ್ತೀಯಲ್ಲ, ಯಾವ ಹಿಂದುತ್ವನ ಇಲ್ಲ. ನಿನ್ನ ಮುಖವಾಡ ಅಷ್ಟೇ. ನಿನ್ನ ರಾಜಕೀಯ ಉಳಿವಿಗೋಸ್ಕರ ಏನು ಬೇಕಂದು ನೋಡಿ. ವಿಜಯಗೌಡ ಪಾಟೀಲ್ ಬಬಲೇಶ್ವರ ಅಲ್ಲಿ ಸೋಲಿಸಿದಿ. BL ಪಾಟೀಲು, BS ಪಾಟೀಲು, SMT ಲಕ್ಷ್ಮೀಬಾಯಿ ಗುಡ್ದಿನ್ನಿ, ಆಯಿತಾ, ರವಿ ಪಾಟೀಲು, ಗೂಳಪ್ಪ ಶೆಟ್ಗಾರು, ಕಾಸುಗೌಡ ಬಿರಾದಾರು, BR ಪಾಟೀಲ್ ಎಷ್ಟು ಜನ ಸಮಾಜದ ಮುಖಂಡರು ಮುಗಿಸಿದೆ. ಯಡಿಯೂರಪ್ಪ ಬಗ್ಗೆ ಮಾತಾಡ್ತೀಯಾ? ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಮುಗಿಸಿಲ್ಲ,
ಬಸವರಾಜ ಬೊಮ್ಮಾಯಿನ ಮುಗಿಸಿಲ್ಲ, ಸದಾನಗೌಡರು ಮುಗಿಸಿಲ್ಲ. ಯಡಿಯೂರಪ್ಪನವರೇ ಜಗದೀಶ್ ಶೆಟ್ಟರು ಸದಾನಗೌಡರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಮಾಡಿದ್ದು ಆಯಿತಾ. ಯಡಿಯೂರಪ್ಪ ಯಾವತ್ತೂ ಕೀಳುಮಟ್ಟ ರಾಜಕಾರಣ ಮಾಡಲ್ಲ. ಯಡಿಯೂರಪ್ಪನವರು ರಾಜಕೀಯವಾಗಿ ಎಲ್ಲರನ್ನ ಬೆಳೆಸ್ತಾರೆ. ಇನ್ನು ನೀಚ ಬುದ್ಧಿ, ಹೊಲಸು ನಾಲಿಗೆ, ಮಾತೆತ್ತಿ ಯಡಿಯೂರಪ್ಪ ಬಗ್ಗೆ ಮಾತಾಡ್ತೀವಿ. ಸ್ವಯಂ ಘೋಷಿತ ನಾಯಕ, ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡ್ಕೊಂತಿ. ನೀನು ಜೀವನದಲ್ಲಿ ಏನೂ ಮಾಡಲ್ಲ, ಅರ್ಥ ಮಾಡ್ಕೊಳ್ರಿ. ಬಲಿಪಶು ಮಾಡ್ತಾರೆ. ಇನ್ನು ಮುಂದಾದರೆ ನೀವು ಮಾಡಿರೋ ತಪ್ಪನ್ನು ಆತ್ಮಲೋಕನ ಮಾಡಿಕೊಂಡು ಕ್ಷಮೆ ಕೇಳಿ, ಕ್ಷಮೆ ಕೇಳಬೇಕಂತೇಳಿ ಒತ್ತಾಯ ಮಾಡ್ತೀನಿ. ನಿನ್ನಂಥ ಹೊಲಸು ಬಾಯಿ ನಾವು ಎಲ್ಲಿ ನೋಡಿಲ್ಲ. ಹರುಕು ಬಾಯಿ ನೀನು. ಮೆಂಟಲಿ ಎಲ್ಲೋ ಡಿಪ್ರೆಸ್ ಆಗ್ಬಿಡಿದಾರೆ, ಬುದ್ಧಿ ಭ್ರಮಣೆ ಆಗಿದೆ. ಹುಚ್ಚರಾಸ್ಪತ್ರೆ ಸೇರಿಸ್ತಾರೆ. ಇದೇ ರೀತಿ ಮಾತಾಡ್ತಾ ಹೋದ್ರೆ ನೀನು. ನಾನೇನೋ ಹೋಗಲಿ, ನಮ್ಮ ಸಮುದಾಯದ ಒಬ್ಬ ಹಿರಿಯ ಮುಖಂಡ, ನಾನು ನಿನ್ನನ್ನು ನಾಯಕ ಅಂತ ಒಪ್ಕೊಂಡಿಲ್ಲ. ಸಮುದಾಯದಲ್ಲಿ ಹುಟ್ಟಿದೆಯಾ, ಒಟ್ಟಾಗಿ ವೀರಶೈವ ಲಿಂಗಾಯತ ಮಹಾಸಂಗಮ ಮಾಡೋಣ ಬಾ ಅಂತ ಹೇಳಿದ್ದು. ಅದಕ್ಕೆ ಹೇಳ್ತಾರೆ, ಓ ನಾನು ಅಧ್ಯಕ್ಷ ಅಂತ ಗೊತ್ತಾಗ್ಬಿಟ್ಟಿದ್ದು, ನನಗೆ ಎದುರುಬಿಟ್ಟಿದ್ದಾರೆ, ಭಯ ಬೀಳ್ಬಿಟ್ಟಿದ್ದಾರೆ. ರೇಣುಕಾಚಾರ್ಯ ಯಾವತ್ತೂ ಭಯ ಬೀಳಲ್ಲ. ನೀನು ಒಂದು ಹೆಜ್ಜೆ ಮುಂದಿಟ್ಟರೆ 100 ಹೆಜ್ಜೆ ಮುಂದಿಡ್ತೀನಿ. ನಾನೇನಾದರೂ ಗೌರವ ಕೊಟ್ಟರೆ ಮಾತಾಡ್ಸಿರೆ ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತೀಯಾ? ನೀನೊಬ್ಬ ಬ್ಲ್ಯಾಕ್ ಮೇಲ್ ರಾಜಕಾರಣಿ. ಪ್ರತಿ ದಿವಸ ಬ್ಲ್ಯಾಕ್ ಮೇಲ್ ಮಾಡಿ ಜೀವನದಲ್ಲಿ ರಾಜಕಾರಣ ಮಾಡ್ತಾ ಇರೋದು. ಇನ್ನು ಮುಂದಾದರೂ ಆತ್ಮಲೋಕನ ಮಾಡ್ಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ.